ನಿಮ್ಮ ಮಗುವಿನ ಆಹಾರದ ನ್ಯೂಟ್ರಿಷನ್ ಬೂಸ್ಟ್ ಮಾಡಲು ಸಿಂಪಲ್ ಮನಿ ಟ್ರಿಕ್ಸ್ ಇನ್ಕ್ಲೂಡಿಂಗ್ ಐರನ್ ಅಬ್ಸಾರ್ಪ್ಷನ್ ಹೆಚ್ಚು ಮಾಡುವ ಟ್ರಿಕ್ ಬೇಕು ಅಂದರೆ ಕೊನೆವರೆಗೂ ನೋಡಿ. ಅದೇ ರೊಟೀನ್ ಫುಡ್ ಆದರೆ ಪ್ರಿಪರೇಷನ್ ಚೇಂಜ್ ಮಾಡಿದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಅಕ್ಕಿ, ಬೇಳೆ, ಕಾಳುಗಳನ್ನು ಅಡುಗೆ ಮಾಡುವ ಕೆಲವು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ್ರೆ ಆಂಟಿ ನ್ಯೂಟ್ರಿಯೆಂಟ್ಸ್ ಲೈಕ್ ಫೈಟೇಟ್ಸ್ ಕಡಿಮೆಯಾಗಿ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಸುಲಭವಾಗುತ್ತೆ. ಹೆಸರುಕಾಳು, ಕಡಲೆಕಾಳು ಹಾಗೂ ಇತರ ಕಾಳುಗಳನ್ನು ಮೊಳಕೆ ಕಟ್ಟಿದರೆ ಕೆಲವು ವೈಟಮಿನ್ಸ್ ಲೈಕ್ ವೈಟಮಿನ್ ಬಿ ಕಾಂಪ್ಲೆಕ್ಸ್, ವೈಟಮಿನ್ ಸಿ ಹೆಚ್ಚಾಗಲು ಸಹಾಯವಾಗುತ್ತೆ, ಡೈಜೆಸ್ಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಇಡ್ಲಿ, ದೋಸೆ, ಮೊಸರು ಹೀಗೆ ಫರ್ಮೆಂಟೆಡ್ ಫುಡ್ಸ್ ತಿನ್ನುವುದರಿಂದ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ, ಅದರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ರಾಗಿ, ನಟ್ಸನ್ನು ಡ್ರೈ ರೋಸ್ಟ್ ಮಾಡಿದರೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ, ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ, ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಬೇಳೆಯಲ್ಲಿ ಲೈಸಿನ್ ಹೆಚ್ಚು ಆದರೆ ಮೆಥಿಯೋನಿನ್ ಕಡಿಮೆ, ಅಕ್ಕಿಯಲ್ಲಿ ಮೆಥಿಯೋನಿನ್ ಹೆಚ್ಚು, ಲೈಸಿನ್ ಕಡಿಮೆ ಇರುತ್ತೆ. ಅದರಿಂದ ಎರಡನ್ನು ಸೇರಿಸಿ ತಿಂದರೆ ಬೆಟರ್ ಕ್ವಾಲಿಟಿ ಪ್ರೋಟೀನ್ ಸೋರ್ಸ್ ಆಗುತ್ತೆ. ಐರನ್ ರಿಚ್ ಫುಡ್ಸ್ ಲೈಕ್ ಪಾಲಕ್ ಸೂಪ್, ಬೀಟ್ರೂಟ್ ಕಿಚಡಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಸೇರಿಸಿದ್ರೆ ಐರನ್ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗುತ್ತೆ. ಫ್ಯಾನ್ಸಿ ಫುಡ್ಸ್ ಬೇಕಿಲ್ಲ, ಸಿಂಪಲ್ ಹೋಮ್ ಮೇಡ್ ಫುಡ್ಸ್ ಕೂಡ ಹೈಲಿ ನ್ಯೂಟ್ರಿಷಿಯಸ್ ಆಗಬಹುದು. ಸ್ಮಾಲ್ ಕಿಚನ್ ಟ್ರಿಕ್ಸ್, ಬಿಗ್ ನ್ಯೂಟ್ರಿಷನಲ್ ಡಿಫರೆನ್ಸ್.